ಹಲೋ ಮ್ಯಾಮ್. ಹಲೋ. ನೀವು ನಮ್ಮನೆಗೆ ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಇದೇನ ಆಶ್ಚರ್ಯ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಮ್ಯಾಮ್. ಬರುವಂತ ಸಂದರ್ಭ ಬಂತು, ಅದಕ್ಕೆ ಬಂದಿದ್ದೀನಿ. ಏನಾಯ್ತು ಮ್ಯಾಮ್? ಇಲ್ಲಿ ತನಕ ಯಾವುದೇ ವಿಷಯಕ್ಕೂ ಯಾರ ಮನೆ ಹೊಸಲು ತುಳ್ದೋಳಲ್ಲ ಈ ವಸುಂಧರ. ಇವತ್ತಿಲ್ಲಿಗೆ ಬರ್ಬೇಕಾಯ್ತಲ್ಲ ಅನ್ನೋದೇ ವಿಷಾದ ಅನ್ನಿಸ್ತಾ ಇದೆ. ನೀವ್ ಏನ್ ಹೇಳ್ತಿದ್ದೀರಾ ಅಂತ ನನಗ್ ಅರ್ಥ ಆಗ್ತಾ ಇಲ್ಲ ಮ್ಯಾಮ್. ನೋಡು ಭೈರವಿ, ಇಷ್ಟು ವರ್ಷ ನನಗೇನೇ ಕಷ್ಟ ಬಂದ್ರು, ಏನೇ ಸಮಸ್ಯೆ ಎದುರಾದ್ರೂ ನಾನೊಬ್ಳೇ ನಿಂತು ಫೇಸ್ ಮಾಡಿರೋಳು. ಇಲ್ಲಿವರೆಗೂ ಯಾರ ಸಹಾಯನೂ ತಗೊಂಡಿರೋ ಇತಿಹಾಸನೇ ಇಲ್ಲ. ಆದ್ರೆ ಇವತ್ತು ಇದೊಂದು ಫೇವರ್ ಬೇಕು ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಅಂದ್ರೆ ಪರೋಕ್ಷವಾಗಿ ಸಹಾಯ ಬೇಕು ಅಂತ ಕೇಳ್ತಿದ್ದೀರಾ? ಹಾಗೆ ಅನ್ಕೋ. ನೀವ್ ನನ್ನ ಹತ್ರ ಸಹಾಯ ಕೇಳ್ತಿದ್ದೀರಾ ಅಂದ್ರೆ ಏನು ಅಂತ ಹೇಳಿ ಮ್ಯಾಮ್. ನೀವೇನೇ ಹೇಳಿದ್ರು ನಾನು ಅದನ್ನ ಖುಷಿಯಿಂದ ಮಾಡ್ತೀನಿ. ಅದನ್ನ ನನ್ ಪುಣ್ಯ ಅನ್ಕೋತೀನಿ. ನೋಡು ಭೈರವಿ, ನೀನ್ ನನ್ನ ಹತ್ರ ನಾಟಕ ಎಲ್ಲ ಮಾಡಕ್ ಹೋಗ್ಬೇಡ. ಮಗುನು ಚಿವುಟಿ ತೊಟ್ಲುನು ತೂಗೋ ಕೆಲ್ಸ ನನ್ನ ಹತ್ರ ಬೇಡ. ಮ್ಯಾಮ್, ಯಾಕೆ ಹಿಂಗ್ ಹೇಳ್ತಿದ್ದೀರಾ? ನಾನೇನ್ ಮಾಡ್ದೆ? ನಿಮ್ ತಂದೆ ಓಂಕಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವರು ಅವನ್ನ ಅರೆಸ್ಟು ಮಾಡಿದ್ದಾರೆ. ಈ ವಿಷಯ ನಿನಗೆ ಗೊತ್ತಿಲ್ವಾ? ಗೊತ್ತು. ನೋಡಿ, ಅವನ್ ಕೊಲೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಕಿಡ್ನಾಪ್ ಮಾಡಿಸಿದ್ದು ಇದೆಲ್ಲ ತಪ್ಪೇ. ಇದನ್ನ ನಾನು ಒಪ್ಕೊಳ್ಳೋದಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ನೀವು ಇಲ್ಲಿ ತನಕ ಬಂದಿರೋ ಉದ್ದೇಶ ಏನು? ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೂ ಮೊದಲು ನನ್ನ ಹತ್ರ ಒಂದ್ ಮಾತು ಕೇಳ್ಬೋದಾಗಿತ್ತಲ್ವಾ? ಮಾಡಿರೋದು ಕೊಲೆ ಪ್ರಯತ್ನ, ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟು ಕಂಪ್ಲೇಂಟ್ ಕೊಡ್ಬೇಕಾ? ಅವನು ಜೈಲಲ್ಲಿದ್ದೇನೆ ಬುದ್ಧಿ ಬರೋದು. ನೀವ್ ಹೇಳೋದೇನೋ ಸರಿ, ಆದ್ರೆ ಕಂಪ್ಲೇಂಟ್ ಕೊಡೋದಕ್ಕೂ ಮೊದಲು ನನ್ನ ಹತ್ರ ಒಂದ್ ಮಾತು ಹೇಳಿದಿದ್ರೆ ನಾನೇ ಅವನ್ನ ವಿಚಾರಿಸ್ಕೊಳ್ತಿದ್ದೆ ಅಲ್ವಾ? ವಿಚಾರಿಸ್ಕೊಳ್ಳೋಕೆ ಏನೂ ಇಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು, ಅದೇ ನನ್ನ ಉದ್ದೇಶ. ಅಲ್ಲ, ಈಗ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡ್ರೆ ಚೆನ್ನಾಗಿರುತ್ತೆ. ವಸುಂಧರಾ ಅವರೇ, ಕಂಪ್ಲೇಂಟ್ ಯಾಕೆ ವಾಪಸ್ ತಗೋಬೇಕು? ಆ ಮನುಷ್ಯ ಮಾಡಿರೋದು ಸಣ್ಣ ತಪ್ಪಲ್ಲ. ಇಟ್ಸ್ ಅ ಮರ್ಡರ್ ಅಟೆಂಪ್ಟ್. ಮತ್ತೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ, ತಿರ್ಗಾ ಅವನ್ ಮರ್ಡರ್ ಅಟೆಂಪ್ಟ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನೋಡಿ, ನನ್ನ ಮಗಳು ಅಂದ್ರೆ ನನಗೆ ಪ್ರಾಣ. ನಾನು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಡ್ಯಾಡ್, ನೀ ಸುಮ್ಮನೆ ಇರಮ್ಮ. ನಾನು ಒಂದ್ಸಲಿ ನಿರ್ಧಾರ ತಗೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನ ನಾನು ವಾಪಸ್ ತಗೊಳ್ಳಲ್ಲ. ಆ ಮನುಷ್ಯ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಮತ್ಯಾವತ್ತು ನನ್ನ ಮಗಳ ತಂಟೆಗೆ ಬರಬಾರ್ದು. ನೋಡಿ, ಮುಂದೆ ಈ ತರ ಸಮಸ್ಯೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ನೋಡಿ ಮೇಡಮ್, ನಿಮ್ಮ ಹತ್ರ ಹಾಗೇ ಸಾಧಿಸ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇದ್ರಲ್ಲಿ ರಿವೆಂಜ್ ಮೋಟಿವ್ ಏನೂ ಇಲ್ಲ. ನೀವು ಯಾವತ್ತಿದ್ರೂ ನನ್ನ ಮಗಳಿಗೆ ರೋಲ್ ಮಾಡೆಲ್. ನೀವು ನನ್ನ ಮನೆಗೆ ಬಂದಿರೋದು ನನಗೆ ತುಂಬಾ ಸಂತೋಷ. ಅತಿಥಿ ಸತ್ಕಾರ ಮಾಡೋದು ನಮ್ಮ ಧರ್ಮ. ಭೈರವಿ, ಕಾಫಿ, ಟೀ ಆರ್ ಸಮಥಿಂಗ್? ಸರಿ ಡ್ಯಾಡ್. ಇಲ್ಲ, ಏನು ಬೇಡ. ಈ ಕೇಸ್ನ ವಾಪಸ್ ತಗೊಳ್ತಿರೋ ಅನ್ನೋ ನಂಬಿಕೆಯಲ್ಲಿ ಬಂದೆ. ಅದೇನೋ ಹೇಳ್ತಾರಲ್ಲ, ನಮ್ಮನ್ನ ನಾವು ನಂಬಿ ನಿಂತಾಗ ನಂಬಿಕೆ ನಮ್ಮ ಕೈ ಹಿಡಿಯತ್ತಂತೆ. ಬೇರೆಯವ್ರನ್ನ ನಂಬಿ ನಿಂತಾಗ ಆ ನಂಬಿಕೆ ನಮ್ಮನ್ನ ನೋಯಿಸುತ್ತಂತೆ. ಆಗಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿದ್ದೇನು ಪ್ರಯೋಜನ? ನಾನಿನ್ ಬರ್ತೀನಿ. ಮ್ಯಾಮ್, ನೀವ್ ನನ್ನ ರೋಲ್ ಮಾಡೆಲ್, ನನ್ನ ಇನ್ಸ್ಪಿರೇಷನ್, ಗೈಡ್, ಫಿಲಾಸಫರ್ ಎಲ್ಲನೂ ನೀವೇ. ನಮ್ಮನೆಗ್ ಬಂದು ಹೀಗ್ ಬೇಜಾರ್ ಮಾಡ್ಕೊಂಡು ಹೋಗೋದು ನನಗಿಷ್ಟ ಆಗಲ್ಲ.
ನೀವ್ ಕೇಳ್ತಿರೋ ಸಹಾಯನ ನಾನ್ ಮಾಡ್ದೇ ಇದ್ರೆ ನಿಮ್ಮನ್ನ ನಾನ್ ರೋಲ್ ಮಾಡೆಲ್ ಅನ್ಕೊಂಡಿರೋದಕ್ಕೆ ಯಾವ ವ್ಯಾಲ್ಯೂನೂ ಇರಲ್ಲ. ಆದ್ರೆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ನಿಮ್ ತಂದೆ ಒಪ್ಕೊಳ್ತಾ ಇಲ್ವಲ್ಲ? ಮನೆ ಮರ್ಯಾದೆಗೋಸ್ಕರ ಇಲ್ಲಿವರೆಗೂ ಬಂದೆ. ಅದನ್ ಬಿಟ್ಟು ಬೇರೆ ಯಾವ ಕಾರಣನೂ ಇಲ್ಲ. ಮ್ಯಾಮ್, ನೀವ್ ಕೇಳ್ತಿರೋ ಒಂದ್ ಸಹಾಯನ ನಾನ್ ಮಾಡ್ದೆ ಹೋದ್ರೆ ಲೈಫ್ ಲಾಂಗ್ ಆ ಗಿಲ್ಟ್ ನನ್ನ ಕಾಡ್ತಾ ಇರುತ್ತೆ. 1 ಸೆಕೆಂಡ್ ಮ್ಯಾಮ್.